ನಮಸ್ಕಾರ. ಪೈಲ್ಸ್ ಅಥವಾ ಮೂಲವ್ಯಾಧಿ ಕೇಳಿದ್ರಲ್ಲ, ಇದು ಒಂದೇ ಸಲ ಇದ್ದಕ್ಕಿದ್ದಂತೆ ಬಂತು ಅಂತ ಅನ್ಸಿರಬಹುದು. ಆದ್ರೆ ನಿಜ ಹೇಳಬೇಕಂದ್ರೆ ಅದು ಹಾಗಾಗಲ್ಲ. ನಮ್ಗೆ ಗೊತ್ತಿಲ್ಲದೆ ನಾವು ಮಾಡೋ ಕೆಲವು ದಿನನಿತ್ಯದ ಅಭ್ಯಾಸಗಳೇ ಇದಕ್ಕೆ ಅಸಲೀ ಕಾರಣವಾಗಿರಬಹುದು. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಪೈಲ್ಸ್ಗೆ ಕಾರಣವಾಗೋ ಆ ಸೀಕ್ರೆಟ್ ಹ್ಯಾಬಿಟ್ಸ್ ಯಾವುದು ಅಂತ ನೋಡೋಣ. ಎಷ್ಟೋ ಜನರು ಡಾಕ್ಟರ್ ಹತ್ರ ಹೋದಾಗ ಹೇಳೋದು ಇದನ್ನೇ, ಡಾಕ್ಟರ್, ಇದು ಸಡನ್ನಾಗಿ ಶುರುವಾಯಿತು ಅಂತ. ಹೌದು, ಹೀಗೆ ಅನ್ಸೋದು ತುಂಬಾನೇ ಕಾಮನ್. ಆದರೆ ನಿಜ ಹೇಳಬೇಕಂದ್ರೆ ಈ ಸಮಸ್ಯೆ ಅಷ್ಟು ಸಡನ್ ಆಗಿ ಬರುತ್ತಾ, ಅಥವಾ ಇದರಿಂದ ನಮಗೆ ಗೊತ್ತೇ ಆಗದ ಹಾಗೆ ಬೇರೆ ಏನಾದ್ರೂ ಕಾರಣ ಇದೆಯಾ? ಬನ್ನಿ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನಿಜ ಏನು ಗೊತ್ತಾ, ಇದು ಒಂದೇ ದಿನದಲ್ಲಿ ಆಗೋ ಸಮಸ್ಯೆಯೇ ಅಲ್ಲ. ಇದು ಎಷ್ಟೋ ದಿನ, ತಿಂಗಳು, ಕೆಲವೊಮ್ಮೆ ವರ್ಷಗಟ್ಲೆ ನಮ್ಮ ಲೈಫ್ ಸ್ಟೈಲ್ನಿಂದಾಗಿ ನಿಧಾನವಾಗಿ ದೇಹದೊಳಗೆ ಬೆಳೀತಾ ಬಂದಿರುತ್ತೆ. ಹಾಗಿದ್ರೆ ಈ ಸಮಸ್ಯೆ ಬರೋಕೆ ಕಾರಣ ಆಗೋ ಆ 6 ಗುಪ್ತ ಅಭ್ಯಾಸಗಳು ಯಾವುವು? ಬನ್ನಿ, ಆ ನಿಜವಾದ ಕಾರಣಗಳನ್ನ ಒಂದೊಂದಾಗಿ ನೋಡ್ಕೊಂಡು ಬರೋಣ. ಮೊದಲನೇದು ಮತ್ತೆ ತುಂಬಾನೇ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಫೈಬರ್ ಕಮ್ಮಿ ಇರೋ ಊಟ ಮಾಡೋದು. ಹಣ್ಣು, ತರಕಾರಿ, ಸೊಪ್ಪು ಇವೆಲ್ಲ ಕಮ್ಮಿ ಆದಾಗ ಮಲ ಗಟ್ಟಿಯಾಗುತ್ತೆ. ಇದೇ ಪೈಲ್ಸ್ನ ಮೊದಲ ಮೆಟ್ಟಿಲು ಅಂತ ಹೇಳ್ಬೋದು. ಎರಡನೇದು, ದಿನಕ್ಕೆ ಬೇಕಾದಷ್ಟು ನೀರು ಕುಡಿದೇ ಇರೋದು. ದೇಹದಲ್ಲಿ ನೀರಿನ ಕೊರತೆ ಆದ್ರೆ ಕಾನ್ಸ್ಟಿಪೇಷನ್ ಇನ್ನೂ ಜಾಸ್ತಿ ಆಗತ್ತೆ. ಇದರಿಂದ ಟಾಯ್ಲೆಟ್ಗೆ ಹೋಗೋದು ತುಂಬಾನೇ ಕಷ್ಟದ ಕೆಲಸ ಆಗ್ಬಿಡುತ್ತೆ. ಮೂರನೇದು, ಟಾಯ್ಲೆಟ್ಗೆ ಹೋದಾಗ ತುಂಬಾ ಮುಕ್ಕೋದು ಅಥವಾ ಪ್ರೆಷರ್ ಹಾಕೋದು. ಇದರಿಂದ ಗುದದ್ವಾರದ ಸೆನ್ಸಿಟಿವ್ ರಕ್ತನಾಳಗಳ ಮೇಲೆ ಹೆವಿ ಪ್ರೆಷರ್ ಬಿದ್ದು ಅವು ಊದ್ಕೊಳ್ಳೋಕೆ ಶುರು ಮಾಡುತ್ತವೆ. ನಾಲ್ಕನೇ ಅಭ್ಯಾಸ, ಮೋಷನ್ ಬರ್ತಾ ಇದ್ರೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು. ಅಂದ್ರೆ ಟಾಯ್ಲೆಟ್ಗೆ ಹೋಗ್ಬೇಕು ಅನ್ಸಿದಾಗ ಕೆಲ್ಸ ಇದೆ ಅಂತಾನೋ ಅಥವಾ ಬೇರೆ ಏನೋ ಕಾರಣಕ್ಕೋ ಅದನ್ನ ಪೋಸ್ಟ್ಪೋನ್ ಮಾಡೋದು. ಹೀಗೆ ಮಾಡಿದ್ರೆ ಮಲ ಕರುಳಿನಲ್ಲೇ ಒಣಗಿ ಇನ್ನೂ ಗಟ್ಟಿಯಾಗ್ಬಿಡತ್ತೆ. ಐದನೇದು, ಫಿಸಿಕಲ್ ಎಕ್ಸರ್ಸೈಸ್ ಕೊರತೆ. ಫಿಸಿಕಲ್ ಆಕ್ಟಿವಿಟಿ ಇಲ್ದಿದ್ರೆ ನಮ್ಮ ಡೈಜೆಷನ್ ಸಿಸ್ಟಮ್ ಕೂಡ ಸೋಮಾರಿಯಾಗ್ಬಿಡುತ್ತೆ. ಕರುಳಿನ ಮೂವ್ಮೆಂಟ್ ಸ್ಲೋ ಆಗಿ ಕಾನ್ಸ್ಟಿಪೇಷನ್ಗೆ ದಾರಿ ಮಾಡಿಕೊಡುತ್ತೆ. ಮತ್ತು ಆರನೇದು, ಈಗಿನ ಕಾಲದ ಅತ್ಯಂತ ಕೆಟ್ಟ ಅಭ್ಯಾಸ ಅಂದ್ರೆ ಟಾಯ್ಲೆಟಲ್ಲಿ ತುಂಬಾ ಹೊತ್ತು ಕೂರೋದು, ಅದರಲ್ಲೂ ಮೊಬೈಲ್ ನೋಡ್ತಾ. ಹೀಗೆ ಕೂರೋದ್ರಿಂದ ಗುದದ್ವಾರದ ಮೇಲೆ ಒಂಥರ ಅನಗತ್ಯ ಪ್ರೆಷರ್ ಬೀಳ್ತಾನೆ ಇರುತ್ತೆ, ಮತ್ತೆ ಈ ಸಮಸ್ಯೆಯನ್ನ ಇನ್ನೂ ಕಾಂಪ್ಲೆಕ್ಸ್ ಮಾಡುತ್ತೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಅಭ್ಯಾಸಗಳ ಬಗ್ಗೆ ನಮ್ಮ ಪ್ರಾಚೀನ ಆಯುರ್ವೇದದಲ್ಲೂ ಕ್ಲಿಯರ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಾವಿರಾರು ವರ್ಷಗಳ ಹಿಂದಿನ ಜ್ಞಾನ ಇವತ್ತಿಗೂ ಎಷ್ಟು ರೆಲೆವೆಂಟ್ ಆಗಿದೆ ನೋಡಿ. ಆಯುರ್ವೇದದ ಚರಕ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ವೇಗಾನ್ನ ಧಾರಯೇತ್ ಅಂದ್ರೆ ಮಲಮೂತ್ರಗಳಂತಹ ನ್ಯಾಚುರಲ್ ಅರ್ಜಸ್ ಅನ್ನು ಕಂಟ್ರೋಲ್ ಮಾಡಬಾರ್ದು ಅಂತ. ಇದು ದೇಹದ ಆರೋಗ್ಯಕ್ಕೆ ತುಂಬಾ ಹಾನಿಕರ ಅಂತ ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಿದ್ದಾರೆ. ಓಕೆ, ಇವೆಲ್ಲ ಕಾರಣಗಳನ್ನ ತಿಳ್ಕೊಂಡ ಮೇಲೆ ನಾವೀಗ ಕೊನೆಯ ಆದರೆ ತುಂಬಾ ಮುಖ್ಯ ವಿಷಯಕ್ಕೆ ಬರೋಣ. ಅದು ಬೇರೇನೂ ಅಲ್ಲ, ಪ್ರಿವೆನ್ಷನ್. ಒಂದು ವಿಷಯನ ಯಾವಾಗಲೂ ನೆನಪಲ್ಲಿ ಇಟ್ಕೋಬೇಕು, ಟ್ರೀಟ್ಮೆಂಟ್ ಕೊಡೋದು ಡಾಕ್ಟರ್ ಕೆಲಸ, ಆದರೆ ರೋಗ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಪೂರ್ತಿಯಾಗಿ ನಮ್ಮ ಕೈಲೇ ಇದೆ. ಒಂದು ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡೋದ್ರಿಂದ ಈ ಸಮಸ್ಯೆ ಬರದೇ ಹಾಗೆ ನೋಡ್ಕೊಳ್ಬೋದು. ಹಾಗಿದ್ರೆ ಈಗೊಂದು ಪ್ರಶ್ನೆ, ಇವತ್ತು ನಾವು ಡಿಸ್ಕಸ್ ಮಾಡಿದ ಅಭ್ಯಾಸಗಳಲ್ಲಿ ಬದಲಾಯಿಸಿಕೊಳ್ಳಬಹುದಾದ ಯಾವ ಒಂದು ಚಿಕ್ಕ ಅಭ್ಯಾಸ ಆರೋಗ್ಯದಲ್ಲಿ ದೊಡ್ಡ ಬದಲಾವಣೆ ತರಬಹುದು ಅಂತ ಅನ್ಸುತ್ತೆ? ಇದ್ರ ಬಗ್ಗೆ ಯೋಚಿಸಿ.